ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನೇನು ಹೇಳಬೇಕಂದ್ರೆ, ಇವತ್ತಿನ ವಿಡಿಯೋದಲ್ಲಿ ನಾನು 4 ದಿನ ಆಯಿತು ರೀಲ್ಸ್ ಕೂಡ ಮಾಡ್ತಾ ಇದ್ದೀನಿ ಫ್ರೆಂಡ್. ಯಾಕಂದರೆ ನನ್ನ ವಿಡಿಯೋದಲ್ಲಿ ತುಂಬ ವ್ಯೂಸು ಹಾಗೂ ಸಬ್ಸ್ಕ್ರೈಬರ್ ತುಂಬ ಕಡಿಮೆ ಇದೆ ಫ್ರೆಂಡ್. ಅದಕ್ಕಾಗಿ ನಾನು ರೀಲ್ಸ್ ಕೂಡ ಮಾಡ್ತಾಯಿದ್ದೀನಿ. ಒಂದು 4 ದಿನ ಆಯಿತು ಫ್ರೆಂಡ್. ನನ್ನ ರೀಲ್ಸ್ ಕೂಡ ನಿಮ್ಮ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಗೊತ್ತಾಗುತ್ತೆ. ಹಾಗೆ ನಾನು ಹೇಗೆ ರೀಲ್ಸ್ ಮಾಡ್ತಾಯಿದ್ದೀನಿ ಅಂತ ಶಾರ್ಟ್ ವಿಡಿಯೋ ನನಗೆ ತಿಳಿಸಿ ಫ್ರೆಂಡ್. ನನಗೆ ಕಮೆಂಟ್ಸ್ ಮೂಲಕ ನೀವು ಖಂಡಿತವಾಗ್ಲೂ ತಿಳಿಸಿ. ನಾನು ಮಾಡೋ ರೀತಿ ಹೇಗಿದೆ ಅಂತ ತಿಳಿಸಿ. ಚೆನ್ನಾಗಿ ಮಾಡ್ತಾಯಿದ್ದೀನೋ ಇಲ್ಲ ಅಂತಲೂ ತಿಳಿಸಿ ಫ್ರೆಂಡ್. ನನಗೆ ತುಂಬಾ ಕಡಿಮೆ ವ್ಯೂಸು ಹಾಗೂ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಾನು ಮಾಡ್ತಾಯಿದ್ದೀನಿ. ಆದರೂ ನನಗೆ ಮಾಡೋಕ್ಕೂ ಖುಷಿ ಆಗ್ತಾಯಿದೆ ಫ್ರೆಂಡ್. ರೀಲ್ಸಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ಹೇಗೆ ಮಾಡಿದೆ ಅಂತ ತಿಳಿಸಿ. ಹಾಗೂ ನೋಡಿ ಫ್ರೆಂಡ್ಸ್, ಈಗ ಸಂಜೆ ಆಗಿಬಿಡ್ತು. ಎಲ್ಲ ಕೆಲಸದಲ್ಲಿ ಮತ್ತು ರೀಲ್ಸ್ ಮಾಡೋದು, ಬ್ಲಾಗ್ ಮಾಡೋದು, ಅಡುಗೆ ಮಾಡೋದು ಅಂದರೆ ನಮಗೆ ಟೈಮೇ ಸಿಗೋಲ್ಲ ಯಾವುದ್ರಲ್ಲೂ ಕೂಡ. ಅದಕ್ಕೆ ನೋಡಿ ಸಾರು ಮಾಡೋಕ್ಕಿಟ್ಟು ಒಲೆ ಮೇಲೆ ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್. ನಾನು ಆಗಲೇ 6 ಗಂಟೆ ಆಗಿಬಿಟ್ಟಿದೆ. ಸಂತೆ ಕೂಡ ಮಾಡ್ಕೊಬಂದರು. ಸ್ವಲ್ಪ ಸೊಪ್ಪಿದೆ, ಸೋಸಬೇಕು, ಕ್ಲೀನ್ ಮಾಡಿ ಇಟ್ಕೋಬೇಕು ಫ್ರೆಂಡ್. ಹಾಗೆ ಸಾರು ಕೂಡ ಆಗ್ತಾಯಿದೆ. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಬೇಕು ಫ್ರೆಂಡ್. ಈಗ ಎಲ್ಲ ಪಾತ್ರೆ ತೊಗೊಬಂದು ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ನಮ್ಮ ಸಮೀರು ಇದೆಲ್ಲೋ ಬಾದಾಮ್ ಕಾಯಿ ಅಂತೆ ಇಷ್ಟು ಹರ್ಕೊಂಡು ಬಂದಿದ್ದಾನೆ. ಹಸಿ ಬಾದಾಮ್ ಅಂತ ಇವು ನೋಡಿ, ಇಷ್ಟು ಚೆನ್ನಾಗಿದ್ದಾವೆ. ಏನು ಇದಕ್ಕೆ ಜಜ್ಜಿದ್ರೆ ಇದರೊಳಗಡೆ ಬಾದಾಮ್ ಬರ್ತೈತಿ ಅಂತ ಹೇಳ್ತಿದ್ದಾನೆ. ಏನು ಜಜ್ಜಬೇಕು ಗೊತ್ತಿಲ್ಲ. ಜಜ್ಜಿದ್ರೆ ಬಾದಾಮ್ ಕಾಯಿ ಬರ್ತವೆ ಅಂತೆ. ಆಮೇಲೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಇಷ್ಟು ಪಾತ್ರೆ ತಗೊಬಂದೇನೀಗ. ಏನಪ್ಪ ಅಂದರೆ ಅನ್ನ ಒಂದು ಸ್ವಲ್ಪ ಇದೆ. ಅನ್ನ ಸ್ವಲ್ಪ ಮಾಡಬೇಕು. ಮಧ್ಯಾಹ್ನ ಮಾಡಿದ ಅನ್ನ ಹಾಗೇ ಕುಂತಿದೆ ಫ್ರೆಂಡ್. ತುಂಬ ಇದೆ ಅನ್ನ, ಇಷ್ಟಿದೆ. ಇನ್ನು ಸ್ವಲ್ಪ ಮಾಡಿದರೆ ಸಾಕು. ಇಬ್ಬರಿಗಾದಷ್ಟು ಅನ್ನ ಇದೆ. ನನಗೆ ಒಬ್ಳಿಗೆ ಮಾಡಿದರೆ ಸಾಕು. ನೋಡಿ, ಪಾತ್ರೆ ಒಂದು ಗುಡ್ಡಿ ಇತ್ತು, ಎಲ್ಲ ತೊಳೆದು ಇಟ್ಬಿಟ್ಟೆ. ಇಲ್ಲಿ ಎಲ್ಲ ಪಾತ್ರೆ ಎಲ್ಲೆಲ್ಲಿತ್ತು ಅಲ್ಲೆಲ್ಲಿ ಇಡಬೇಕು ಫ್ರೆಂಡ್. ಈಗ ಆಮೇಲೆ ಇಡೋಕೆ ಬರುತ್ತೆ. ಫಸ್ಟ್ ಕೆಲಸ ಮಾಡ್ಕೊಬಿಡೋಣ ಅಂತ ಸ್ವಲ್ಪ ಟೀ ಮಾಡಬೇಕು ಫಸ್ಟು. ನೋಡಿ, ದಿನ ಒಂದು 1/4 ಲೀಟ್ರಿಗೂ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಒಂದು 20 ರೂಪಾಯಿ ಹಾಲು ತರಿಸ್ತೇನೆ ಫ್ರೆಂಡ್ ನಾನು. ಅದರಲ್ಲಿ ನಮ್ಮದು ಕಾಮಿ ಇದೆ ಅಲ್ಲ ಫ್ರೆಂಡ್, ಅದಕ್ಕೆ ಹಾಲು ಇಡಲೇಬೇಕು. ನಾವು ಟೀಗೆ ಹಾಕಿ ಕುಡಿಬೇಕು ಅನ್ನೋದೇನಿಲ್ಲ ಫ್ರೆಂಡ್. ನಮ್ಮ ಮನೆಯವರೇನು ಹಾಲಿನ ಟೀನೇ ಕುಡಿಯೋಲ್ಲ, ಅವ್ರು ಆರಕ್ಕೆ ಕುಡಿತಾರೆ. ನನಗೆ ಕಾಮಿಗೋಸ್ಕರ ನಾವು ಹಾಲು ತರಲೇಬೇಕು. ಯಾಕಂದರೆ ಅದಕ್ಕೆ ಉಪವಾಸ ಇಟ್ಕೊಳಕ್ಕಾಗಲ್ಲ ಫ್ರೆಂಡ್. ಸಾಕೊಂಡಿವೆ ಅಂದಮೇಲೆ ಅದಕ್ಕೂ ಆರೈಕೆ ಮಾಡಲೇಬೇಕು ಪಾಪ. ಅದು ಒಂದು ಮಗು ಇದ್ದಂಗೆ ನನಗೆ. ಅದಕ್ಕಂತೂ ಒಂದು ದಿನ ಹಾಲು ತಪ್ಸಲ್ಲ ಫ್ರೆಂಡ್. ಹೆಂಗಂದ್ರು ತಿಂಗಳಿಗೆ 600 ರೂಪಾಯಿ ಹಾಲು ಕೊಡ್ತೇನೆ ನೋಡಿ ನಾನು ಕಾಮಿಗೋಸ್ಕರ. ಸಾಕೊಂಡೇನೆ ಅಂದಮೇಲೆ ಮಾಡಲೇಬೇಕಲ್ಲ ಫ್ರೆಂಡ್. ಪಾಪ ಬರಲ್ಲ. 3 ವರ್ಷದಿಂದ ಇದೆ ನೋಡಿ ಈಗ ನನ್ನ ಹತ್ರ. ಅದಕ್ಕೆ 3 ವರ್ಷದಿಂದನೂ ಹಾಲು ಕೊಂಡು ಫ್ರೆಂಡ್ ನಾನು ಕುಡಿಸ್ತಾನೆ ಇದ್ದೇನೆ ನೋಡಿ. ಪಾಪ ಏನು ಮಾಡ್ತೀರಾ, ಸಾಕೊಂಡ್ಮೇಲೆ ಅವ್ರು ಆರೈಕೆ ಮಾಡಲೇಬೇಕು. ಸುಮ್ಮನೆ ಬಿಡೋಕ್ಕಾಗುತ್ತಾ ಫ್ರೆಂಡ್. ನೋಡಿ ಫ್ರೆಂಡ್, ಇದು ರೆಡ್ ಲೇಬಲ್ ಅಂತ ತುಂಬ ಒಳ್ಳೆ ಟೀ ಫ್ರೆಂಡ್ಸ್. ಇದು 3 ರೋಸಸ್ ನ್ಯಾಚುರಲ್ ಕೇರ್ ಅಂತ. ತುಂಬ ಒಳ್ಳೆ ಅಂದರೆ ತುಂಬ ಒಳ್ಳೆ ಟೀ ಪುಡಿ ನೋಡಿ ಫ್ರೆಂಡ್. ಇದು ನಾನು ಒಂದು 6 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಗಂಟ್ಲ ಹಿಡ್ಕೊಂಡ್ರೆ ನೆಗಡಿ, ಕೆಮ್ಮು, ಶೀತ ಒಳ್ಳೆ ರಾಮಬಾಣ ಟೀ ನೋಡಿರಿ ಫ್ರೆಂಡ್. ಇದು ತುಂಬ ಚೆನ್ನಾಗಾಗುತ್ತೆ ಗಂಟ್ಲಲ್ಲೆಲ್ಲ. ತುಂಬ ನಮಗೆ ರಿಸಲ್ಟ್ ಕೊಟ್ಟಿದೆ. ಅದಕ್ಕಾಗಿ ನಾವು ಇದನ್ನೇ ಯೂಸ್ ಮಾಡ್ತೀವಿ ಫ್ರೆಂಡ್. ನೀವು ಕೂಡ ಯೂಸ್ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ನಾವು ಒಂದು ಮನೇಲಿ ನೋಡಿ ಅವತ್ತಿಂದ ನಾವು ತಂದು ಯೂಸ್ ಮಾಡೋಕೆ ಕುಂತೀವಿ. ತುಂಬ ಚೆನ್ನಾಗೇ ಇದೆ ಫ್ರೆಂಡ್.
ನೋಡಿ ನೀವು ಕೂಡ ಯೂಸ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ನೋಡಿ ಫ್ರೆಂಡ್, ಈ ಟೀ ಪುಡಿಲಿ ನೋಡಿ ಯಾವ ಥರ ದಪ್ಪ ಇದೆ ನೋಡಿ ಸೊಪ್ಪು. ಇದು ತುಳಸಿ ಎಲೆ ನೋಡಿ ಫ್ರೆಂಡ್, ಇದು ಈ ಥರ ಇರೋದು. ಚಹಾ ಪುಡಿನೂ ನೋಡಿ ಎಷ್ಟು ದಪ್ಪ ಇದೆ, ಎಷ್ಟು ಚೆನ್ನಾಗಿ ಸ್ಮೆಲ್ಲು ಫ್ಲೇವರ್ ಬಿಡುತ್ತೆ ಅಂದರೆ ಕುಡಿಲಿಕ್ಕೂ ತುಂಬ ಟೇಸ್ಟ್ ಇದೆ ಬಾಯಿಯಲ್ಲಿ. ನೋಡಿ ಎಷ್ಟು ದಪ್ಪ ಇದೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಎಲೆ ಯಾವ ಥರ ಕಾಣ್ತಾ ಇದೆ ಅಂತ. ತುಂಬ ಒಳ್ಳೆ ಟೀ ಪುಡಿ ಫ್ರೆಂಡ್. ಬೇಕಿದ್ದರೆ ಒಂದು ಸತಿ ತರಿಸಿ ಕುಡಿದು ನೋಡಿ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ ಹೇಗಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಟೀ ಪುಡಿ. ಇಷ್ಟು ವರ್ಷ ನಾವು ಬೇರೆ ಯೂಸ್ ಮಾಡ್ತಿದ್ವಿ, ನಮಗೆ ಟೀ ಕುಡಿದ್ರೂ ಒಂಥರ ಅಷ್ಟು ಅನಿಸಲ್ಲ. ಈಗ 3-4 ಸತಿ ಟೀ ಕುಡಿದ್ರೂ ಕುಡಿಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿ ರುಚಿ ಕೊಡ್ತಾ ಇದೆ ನೋಡಿ ಫ್ರೆಂಡ್ ಈ ಟೀ ಪುಡಿ ಮಾತ್ರ. ನೋಡಿ ಒಂದಿಷ್ಟು ಹಾಕಿದರೆ ಸಾಕು, ಒಂದು 3-4 ಜನಕ್ಕೆ ಟೀ ಆಗುತ್ತೆ ನೋಡಿ ಇಷ್ಟರಲ್ಲಿ. ಒಳ್ಳೆ ಟೀ ಪುಡಿ ಮಾತ್ರ. ಇದು ಸ್ವಲ್ಪ ದುಬಾರಿ ಇದೆ ಫ್ರೆಂಡ್. ಇದು ಎಷ್ಟು ರೇಟ್ ಅಂದರೆ ನೋಡಿ ಫ್ರೆಂಡ್, ಈ ಬಾಕ್ಸಿಗೆ 98 ರೂಪಾಯಿ ಇದೆ ನೋಡಿ. ಇಷ್ಟು ಚಿಕ್ಕ ಬಾಕ್ಸಿಗೆ 98 ರೂಪಾಯಿ ಅಂದರೆ ಒಳ್ಳೆ ಟೀ ಪುಡಿ ಫ್ರೆಂಡ್ಸ್. ಜಾಸ್ತಿ ತಗೊಂಡ್ರೆ ಕಡಿಮೆ ಬೀಳುತ್ತೆ, KG ಲೆಕ್ಕದಲ್ಲಿ ತಗೊಂಡ್ರೆ ಕಡಿಮೆ ಬೀಳುತ್ತೆ. ಇದು ಸ್ವಲ್ಪ ತಗೊಂಡ್ರೆ ಜಾಸ್ತಿ ರೇಟು. ಒಳ್ಳೆ ಟೀ ಪುಡಿ ಮಾತ್ರ ನೋಡಿ ಫ್ರೆಂಡ್. ಇಷ್ಟು ಸೊಪ್ಪು ಸೋಸ್ಬೇಕೀಗ, ಎಲ್ಲ ತಂದು ಹಾಕಿಬಿಟ್ಟಿದ್ದಾರೆ ಸಂತೆಯಿಂದ ನೋಡಿ. ನಮ್ಮ ಮನೇಲಿ ಏನಿಲ್ಲ ಅಂದರೂ ಕೊತ್ತಂಬರಿ ರೇಟ್ ಕಡಿಮೆ ಇದ್ಬಿಟ್ರೆ ಅಂತೂ ಹೊರೆ ತಂದುಬಿಡ್ತಾರೆ ಫ್ರೆಂಡ್. ನೋಡಿ ಕೊತ್ತಂಬರಿನ ನೋಡಿ ಎಷ್ಟು ಕಟ್ಟಂದರೆ 4 ಕಟ್ಟೇನೋ ತಂದಿದ್ದಾರೆ, ಉಳಿದಿದ್ದೆಲ್ಲ ಸೊಪ್ಪಿದೆ ನೋಡಿ. 4 ಥರ ಸೊಪ್ಪು ತಂದಿದ್ದಾರೆ. ಒಂದು ಪುದೀನ, ಒಂದು ಪಾಲಕ್ಕು, ಒಂದು 4 ಕೊತ್ತಂಬರಿ ಕಟ್ಟು ನೋಡಿ. ಇದು ಸೊಪ್ಪು, ಇದು ಸೊಪ್ಪು ಅಂತಾರೆ ಫ್ರೆಂಡ್, ಹೇಳೋಕ್ಕೆ ಬರ್ತಾಯಿಲ್ಲ ನನಗೆ. ಹರ್ಬಿ ಸೊಪ್ಪು ಅಂತಾರಲ್ಲ, ಹರ್ಬಿ ಸೊಪ್ಪು, ಹಸಿ ಹರ್ಬಿ, ಹುಗ್ಗರ್ಬಿ ಅಂತಾರಲ್ಲ ಆ ಥರ. ಕೆಂಪು ಹರ್ಬಿ ಸೊಪ್ಪಲ್ಲ ಇದು, ಹಸಿರು ಹರ್ಬಿ ಸೊಪ್ಪಿದು. ಇಷ್ಟೆಲ್ಲ ಸೋಸಿ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು ಫ್ರೆಂಡ್. ಈಗ ಇಲ್ಲ ಅಂದರೆ ತುಂಬಕ್ಕಾಗಲ್ಲ. ಅದರಲ್ಲಿ ಎಲ್ಲ ಕಟ್ ಮಾಡಿ ಕ್ಲೀನಾಗಿ ಸೋಸಿ ಕವರಲ್ಲಿ ಹಾಕಿ ಇಡ್ತೇನೆ ಫ್ರೆಂಡ್. ನಾನು ಹಾಕಿಟ್ರೆ ವಾರಗಂಟ್ಲೆ ಆದರೂ ಏನೂ ಆಗಲ್ಲ ಫ್ರೆಂಡ್, ಫ್ರೆಶ್ ಆಗಿರುತ್ತೆ. ಇಲ್ಲ ಅಂದರೆ ಕೊಳ್ತು ಹೋಗುತ್ತೆ. ಕರೆಂಟ್ ಹೋದರೆ ಮಾತ್ರ ಕೊರೊಳ್ತು ಹೋಗುತ್ತೆ. ಕರೆಂಟ್ ಹೋಗಲಿಲ್ಲ ಅಂದರೆ ಏನೂ ಆಗಲ್ಲ ಫ್ರೆಂಡ್, ತಿಂಗಳಾನುಗಂಟ್ಲೆ ಇರುತ್ತೆ ನಮಗೆ. ಏನೂ ಬೆಳ್ಳಲ್ಲಿ ಚುಂಚಿಬಿಡ್ತು ಫ್ರೆಂಡ್, ಅದಕ್ಕೆ ಇಷ್ಟು ನೋವು ಆಗ್ತಾಯಿದೆ. ಏನು ಚುಂಚಿದೆ ಏನು, ಒಳಗಡೆ ಉಗುರು ಒಳಗಡೆ ಚುಂಚಿದೆ ಫ್ರೆಂಡ್. ಒಂಥರ ಒಳಗಡೆ ನೋಯ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಶಾಲೆಯಲ್ಲಿ ಓಡಾಡ್ತಾ ಇರ್ತೇನಲ್ಲ ಎಲ್ಲಿ ಬೇಕಾದಲ್ಲಿ, ಅಲ್ಲಿ ನೋವಾಗ್ತಾಯಿದೆ ಫ್ರೆಂಡ್. ಏನು ಮಾಡೋದು, ಎಲ್ಲ ಮಾಡಲೇಬೇಕಲ್ಲ ಫ್ರೆಂಡ್. ಎಲ್ಲ ಕಡೆಯಿಂದನೂ ಕಷ್ಟಪಟ್ಟರೆ ಮಾತ್ರ ಏನಾದರೂ ಹೆಲ್ಪ್ ಆಗೋಕ್ಕೆ ಸಾಧ್ಯ. ಮನೇಲಿ ಕೂತ್ಕೊಂಡು ಸುಮ್ಮನೆ ಒಳ್ಳೇದಾಗಲಿ ಅಂದರೆ ಆಗುತ್ತೇನು ಫ್ರೆಂಡ್. ಕಷ್ಟಪಟ್ಟರೆ ಯಾವುದಾದ್ರೂ ದೇವರು ಒಂದಲ್ಲ ಒಂದು ಯಾವುದಾದ್ರೂ ರೀತಿಯಲ್ಲಿ ಎತ್ಕೊಡ್ತಾನೆ ಅನ್ನೋದೇ ಭರವಸೆ ಮೇಲೆ ಜೀವನ ಮಾಡಬೇಕು. ಕಷ್ಟಪಡಲೇಬೇಕು, ಕಷ್ಟಪಟ್ರೇ ಎಲ್ಲ. ಕಷ್ಟಪಡದೆ ಆಗುತ್ತೆ ಅಂದರೆ ಆಗಲ್ಲ ಫ್ರೆಂಡ್ ಯಾವುದು. ದೇವ್ರಿಚ್ಛೆ ಹೇಗಿರುತ್ತೋ ಹಾಗಿರುತ್ತೆ. ಹಣೆ ಬರ ಒಂದು ಕಷ್ಟ, ನಮ್ಮ ಪ್ರಯತ್ನ, ನಮ್ಮ ಪ್ರತಿಫಲ ನಾವು ಪಡಲೇಬೇಕು ಫ್ರೆಂಡ್. ಆವಾಗಲೇ ದೇವ್ರು ಯಾವುದಾರ ರೀತಿಯಲ್ಲಿ ಒಂದು ಚಿಕ್ಕ ಸಹಾಯ ಮಾಡಿದರೂ ಕೂಡ ಒಂದು ಸ್ವಲ್ಪ ನಾವು ಎದ್ದೇಳ್ಬೋದು. ದೇವ್ರ ಮೇಲೆ ನಂಬಿಕೆ ಇರಬೇಕು ನೋಡಿ ಯಾವುದು. ನೋಡಿ ಫ್ರೆಂಡ್, ಜೋಳ ನಮ್ಮ ಮನೆಯವ್ರ ತಮ್ಮನ ಹೆಂಡ್ತಿ ಕೊಟ್ಟಿದ್ರು, ಅವ್ರ ತವ್ರ ಮನೇಲಿ ಹಾಕ್ಯಾರೆ ಅಂತ. ಅದು ಈ ಗಾಳಿಗೆ ಹೊಲ್ದು ಹೋಗಿಬಿಟ್ಟಿದ್ದಾವೆ ಫ್ರೆಂಡ್. ಎಲ್ಲ ನೀರು ಹಾಕಿ ತಿನ್ನೋ ಹಸಿಗೆ ಎಲ್ಲ ಕುದಿಸಿಟ್ಟಿದೆ. ನೋಡಿದರೆ ತುಂಬ ಒಂಥರ ಗಟ್ಟಿ ಇದ್ದಾವೆ ಫ್ರೆಂಡ್, ತಿನ್ನೋಕ್ಕೆ ಬರ್ತಾಯಿಲ್ಲ. ಅದಕ್ಕೆ ಆಮೇಲೆ ಎಲ್ಲ ಈ ಬೀಜ ಬಿಡಿಸಿ ಉಪ್ಪು ಖಾರ ಪುಡಿ ಹಾಕಿ ಹುರಿಯೋಕೆ ಬರುತ್ತೆ ಅಂತ ಸುಮ್ಮನೆ ತೆಗೆದಿಟ್ಟು ಬಿಟ್ಟೆ. ಈಗಂತೂ ತಿನ್ನೋಕೆ ಬರಲ್ಲ, ಗಟ್ಟಿ ಇದ್ದಾವೆ. ಕುದಿಸಿದ್ರು ಕೂಡ ಆಮೇಲೆ ತಿನ್ನೋಕೆ ಬರುತ್ತೆ ಅಂತ ಅತ್ಲಾಗಿಟ್ಟೆ. ನೋಡೋಣ. ನನಗಂತೂ ಗೊಂಜಾಳ ಅಂದರೆ ತುಂಬ ಇಷ್ಟ ಫ್ರೆಂಡ್, ಆದರೆ ಇವು ಬಲ್ತು ಹೋಗ್ಬಿಟ್ಟಿದ್ದಾವೆ. ಇವು ಆಮೇಲೆ ತಿನ್ನೋಕೆ ಬರುತ್ತೆ ಅಂತ
ಹಂಚಿನಲ್ಲಿ ಖಾರ ಪುಡಿ ಸ್ವಲ್ಪ ಉಪ್ಪು ಹಾಕಿ ಇದು ಮಾಡಿಬಿಟ್ರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್. ತಿನ್ನಕ್ಕಂತೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಿಂಬೆಹಣ್ಣು ಮಾಡಿ ಇದು ಮಾಡ್ಕೊಂಡ್ರೆ ಫ್ರೆಂಡ್ಸ್. ತುಂಬ ಸಂಜೆ ಆಗ್ಬಿಡ್ತು ಇವತ್ತು ಬ್ಲಾಗ್ ಮಾಡೋಕ್ಕೆ. ಸಂಜೆ ಆಗಿರೋದ್ರಿಂದ ತುಂಬ ಬ್ಲಾಗ್ ಮಾಡೋಕ್ಕೆ ಕಂಟಿನ್ಯೂ ಮಾಡೋಕ್ಕೆ ಜಾಸ್ತಿ ಟೈಮ್ ಆಗಿಬಿಟ್ಟಿದೆ. ಅಡುಗೆ ಅಂತೂ ಹೊತ್ತು ರಾತ್ರಿ ಆಗಿಬಿಡ್ತು ಫ್ರೆಂಡ್. ಅದಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ಗಳಿಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್.